ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ಮಾಡೋಣ. ಇವತ್ತಿನ ವರದಾನವಿದೆ, ಮುಗ್ಧತೆಯ ಜೊತೆಗೆ ಶಕ್ತಿ ಸ್ವರೂಪರಾಗಿ ಮಾಯೆಯನ್ನ ಎದುರಿಸಿ ಅಂತ ಹೇಳಿ. ಸುಮ್ಮನೆ ನಾನು ಒಂದು ಶಬ್ದ ತಗೊಂಡು ಅದರಲ್ಲಿ ನನಗೆ ಚಿಂತನೆ ಅಂದ್ರೆ ಈ ಮುಗ್ಧತೆ ಮತ್ತು ಶಕ್ತಿ ಸ್ವರೂಪದ ಕುರಿತಾಗಿನೇ ಇವತ್ತು ಚಿಂತನೆ. ಈ ಜಗತ್ತಿನಲ್ಲಿ ಬಹಳಷ್ಟು ಹಾರಾಟಗಳಿವೆ, ಚೀರಾಟಗಳಿವೆ, ಗದ್ದಲಗಳಿವೆ. ಅನೇಕರು ಅನೇಕ ರೀತಿಯಲ್ಲಿ ಗದ್ದಲವನ್ನೆಬ್ಬಿಸುತ್ತಾರೆ, ಗಲಾಟೆ ಮಾಡುತ್ತಾರೆ, ಹೊಡೆದಾಡುತ್ತಾರೆ. ನಾವು ಅಂದ್ಕೊಳ್ತೇವೆ ಈ ಜಗತ್ತಿನಲ್ಲಿ ಯಾರು ಜೋರಾಗಿ ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಧ್ವನಿ ಏರಿಸ್ತಾರೆ, ಅವರು ಶಕ್ತಿವಂತರು. ಯಾವಾಗಲೂ ಕೂಡ ಜೋರು ಮಾಡಿಕೊಂಡು, ಕೂಗಾಡಿಕೊಂಡು, ಹಾರಾಡಿಕೊಂಡು, ಚೀರಾಡಿಕೊಂಡು ಗಲಾಟೆಯಲ್ಲಿ ಇರ್ತಾರೆಯೋ ಅವರನ್ನ ಜಗಳಗಂಟ ಅಂತ ಕರಿತೀವಿ, ಅಥವಾ ಅವರು ಭಾರಿ ಶಕ್ತಿವಂತರು ಇರಬೇಕು ಅಂತ ಅನ್ಕೊಳ್ತೀವಿ. ಸಹಜವಾಗಿ ಹಾಗೆ ಅನ್ನತ್ತೆ ಪ್ರಪಂಚ. ಆದರೆ ವಿಪರ್ಯಾಸ ಏನು ಅಂದ್ರೆ, ಶಕ್ತಿವಂತರು ಮಾತ್ರ ಸಹನೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಶಕ್ತಿವಂತರು ಮಾತ್ರನೇ ಶಾಂತಿಯಿಂದ ವರ್ತನೆ ಮಾಡಲಿಕ್ಕೆ ಸಾಧ್ಯ. ಶಕ್ತಿವಂತರು ಮಾತ್ರನೇ ಒಂದಷ್ಟು ಸಾಕ್ಷಿಯಾಗಿರ್ಲಿಕ್ಕೆ ಸಾಧ್ಯ. ನೀವು ಬೇಕಾದ್ರೆ ನೋಡಿ, ಯಾರು ದೈಹಿಕವಾಗಿನೇ ತಗೊಂಡ್ರು, ಯಾರು ದೈಹಿಕವಾಗಿ ದಷ್ಟಪುಷ್ಟ ಇದ್ದಾರೆ, ತುಂಬಾ ಚೆನ್ನಾಗಿ ಫಿಸಿಕ್ ಅನ್ನ ಹೊಂದಿದ್ದಾರೆ, ದೇಹದಾರ್ಢ್ಯವನ್ನ ಹೊಂದಿದ್ದಾರೆ, ಕುಸ್ತಿಪಟುಗಳಿದ್ದಾರೆ, ನೋಡ್ಬೇಕು ನೀವು ಅವ್ರ ಮುಖದಲ್ಲಿ ಒಂದು ಚೂರು ಕೂಡ ರೋಷ, ದ್ವೇಷ, ವೇಷ ಏನು ಕಾಣಿಸೋದಿಲ್ಲ. ಅವ್ರು ಜಾಸ್ತಿ ಕೂಗಾಡಿದ್ದು ನೀವು ನೋಡೋದಿಲ್ಲ. ಮತ್ತೆ ನಗುಮುಖದಲ್ಲೇ ಇರ್ತಾರೆ. ಕುಸ್ತಿಪಟುಗಳಂದ್ರೆ ನೀವು ಕುಸ್ತಿ ಆಡುವಾಗ ನೋಡ್ತೀರಿ ಅಂತಲ್ಲ, ಹೊರಗಡೆ ಇದ್ದಾಗ ನೋಡಿ ಅವರನ್ನ. ಅದು ಕುಸ್ತಿ ಅನ್ನೋದೊಂದು ಆಟ ಅವರಿಗೆ ಅಷ್ಟೆ.
ಆದರೆ ಅದರಿಂದ ಹೊರತುಪಡಿಸಿದ್ರೆ ಅವ್ರು ಬೇಕಾದಂಥ ದೇಹವನ್ನು ಸಂಪಾದನೆ ಮಾಡಿಕೊಂಡಿದ್ರು ಕೂಡ, ಶಾರೀರಿಕ ಶಕ್ತಿಯನ್ನು ಹೊಂದಿದ್ರು ಕೂಡ, ಒಂದು 10 ಜನವನ್ನ ತಳ್ಳಬಹುದು, ಎತ್ತ ಹಾಕಬಹುದು ಅನ್ನುವಷ್ಟು ಅವ್ರ ಹತ್ರ ಶಕ್ತಿ ಇದ್ರೂ ಕೂಡ ಅವರು ಯಾವಾಗಲೂ ನಗುನಗುತ್ತಾ ಇರ್ತಾರೆ, ಮುಗುಳು ನಗೆಯಿಂದ ಇರ್ತಾರೆ, ಸಹನೆಯಿಂದ ಇರ್ತಾರೆ, ಸಾಕ್ಷಿಯಿಂದ ಇರ್ತಾರೆ. ಮಾತಿಗೂ ಗಲಾಟೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮಾತಿಗೂ ಚೀರಾಟ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮಾತಿಗೂ ಜೋರು ಮಾಡ್ಲಿಕ್ಕೆ ಹೋಗೋದಿಲ್ಲ, ಮಾತಿಗೂ ಜಗಳಕ್ಕೆ ಇಳಿಯೋಕೆ ಹೋಗೋದಿಲ್ಲ. ಎಷ್ಟೋ ಸಲ ನೋಡ್ತೀವಿ, ತುಂಬಾ ದೊಡ್ಡ ಶಕ್ತಿವಂತರ ಮುಂದೆ ಏನೂ ಇಲ್ಲದೆ ಇರೋರು ಬಂದು ಅವ್ರ ಮುಂದೆ ಗಲಾಟೆ ಮಾಡೋದು, ಅವ್ರ ಹತ್ರ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋಕೆ ಹೋಗೋದು ಮಾಡ್ತಾರೆ ಸಾಕಷ್ಟು ಜನ. ಆದರೆ ಅವರು ತಮ್ಮಲ್ಲಿ ಶಕ್ತಿ ಇದೆ ಅಂತ ಎಲ್ಲ ಕಡೆಯೂ ಪ್ರದರ್ಶನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಶಕ್ತಿ ಇದ್ದವನಿಗೆ ಗೊತ್ತು, ಇವನು ಏನು ಮಾಡ್ಲಿಕ್ಕಾಗತ್ತೆ, ನನಗೆ ಸುಮ್ಮನೆ 4 ಮಾತು ಕೂಗ್ತಾನೆ ಹೋಗ್ತಾನೆ ಅಂತ ಗೊತ್ತಿರುತ್ತೆ, ಅದಕ್ಕೆ ಸೈಲೆಂಟ್ ಆಗಿ ಇರ್ತಾರೆ. ಆದರೆ ಶಕ್ತಿನೇ ಇಲ್ಲದಿರುವಂಥವ್ರು, ಭಯದಲ್ಲಿರುವಂಥವ್ರು ಕೂಗಾಡೋದು ಜಾಸ್ತಿ. ಈಗ ಅವರು ಶಾಂತವಾಗಿದ್ದಾರೆ ಅಂದ ಮಾತ್ರಕ್ಕೆ ಅವರಲ್ಲಿ ಶಕ್ತಿ ಇಲ್ವಾ ಅಂತನ? ಸಾಕಷ್ಟು ಶಕ್ತಿ ಇದೆ, ಮುಗ್ಧತೆ ಇದೆ. ಆದರೆ ಆ ಮುಗ್ಧತೆ ಎಷ್ಟಿರಬೇಕು ಅಂದ್ರೆ, ಈ ಎದರಲ್ಲಿರೋನು ಎಷ್ಟೇ ಅತಿ ಮಾಡಿದರೂ ಕೂಡ ಗೊತ್ತಿದೆ ನನ್ನಲ್ಲಿ ಶಕ್ತಿ ಇದೆ, ಇವನು ನಾನು ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಹೋಗ್ಬಿಡ್ತಾನೆ ಅಂತ ಗೊತ್ತಿದ್ದು ಸಹನೆ ಮಾಡಿಕೊಳ್ಳೋದು ಬೇರೆ. ಇವನಿಂದ ನನಗೇನೂ ಎಫೆಕ್ಟ್ ಆಗೋದಿಲ್ಲ, ನನಗೇನು ಪರಕ್ಕೆ ಬೀಳೋದಿಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತ ಸಾಕ್ಷಿಯಾಗಿರೋದು ಕೂಡ ಬೇರೆ. ಆದರೆ ಅದನ್ನೇ ತೀರಾ ಸಹಿಸಿಕೊಂಡು ನಮ್ಮ ಮೇಲೆ ಪ್ರಹಾರ ಮಾಡೋವರೆಗೂ ಅಥವಾ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಅಪಾಶಕ್ಕೆ ಗುರಿ ಮಾಡುವವರೆಗೂ ಕೂಡ ಸುಮ್ಮನೆ ಕೂಡಬಾರದು. ಸುಮ್ಮನಾದರೂ ಒಂದಷ್ಟು ಕಚ್ಚಬಾರದು, ಒಂದಷ್ಟು ಬುಸ್ಸುಗುಟ್ಟಬೇಕು ಅಂತ ಹೇಳ್ತಾರೆ. ಅಂದ್ರೇನು ಇವರು ಕೂಗಬೇಕು, ಕೂಗಾಡಬೇಕು, ಕೋಪ ಮಾಡ್ಕೋಬೇಕು ಅಂತ ಅಲ್ಲ, ದೂರದಿಂದಲೇ ಅವರನ್ನ ಹತ್ರಕ್ಕೆ ಬರೆದು ಇರೋ ಹಾಗೆ ನೋಡ್ಕೊಂಡ್ಬಿಡ್ಬೇಕು. ಹಾಗೆ ಇವತ್ತು ಬಾಬಾರವರು ಹೇಳ್ತಾ ಇದ್ದಾರೆ, ನಾವು ಸ್ವಯಂ ಸರ್ವಶಕ್ತಿವಂತ ಪರಮಾತ್ಮನ ಸಂತಾನ, ನಾವು ಮಾಸ್ಟರ್ ಸರ್ವಶಕ್ತಿವಂತರು. ಹೇಗೆ? ನಾವು ಕೂಡ ಸಾಮಾನ್ಯರಾಗಿ ಎಲ್ಲರ ರೀತಿಯಲ್ಲಿ ಮನುಷ್ಯರೇ ಆಗಿದ್ರು ಕೂಡ, ಆದರೆ ನಮ್ಮೊಳಗಡೆ ಸರ್ವಶಕ್ತಿವಂತನಿಂದ ದೊರಕಿರುವಂತಹ ಜ್ಞಾನ ಇದೆ, ಜ್ಞಾನದ ಧಾರಣೆ ಇದೆ, ಜ್ಞಾನದ ಸ್ವರೂಪ ಇದೆ, ಜ್ಞಾನದ ಯಥಾರ್ಥ ಸ್ಮೃತಿ ಇದೆ. ನನ್ನೊಳಗಡೆ ಆ ಶಕ್ತಿಗಳು ಜಾಗೃತಿಯಾಗಿದೆ, ಪರಮಾತ್ಮನ ಜೊತೆ ಸತ್ಯ ಸಂಬಂಧ ನನಗಾಗಿದೆ. ಹಾಗಾಗಿ ನಾನೀಗ ಮಾಸ್ಟರ್ ಸರ್ವಶಕ್ತಿವಾನ್. ಹೇಗೆ ಒಂದು ವಧು ವರನ ಕೈ ಹಿಡಿದ ಕ್ಷಣವೇ, ಮದುವೆ ಆದ ತಕ್ಷಣವೇ ವರನ ಮನೆತನದ ಹೆಸರು ವಧುವಿಗೆ ಬರುವಂತೆ, ವರನ ಎಲ್ಲ ಆಸ್ತಿಯಲ್ಲಿ ಪಾಲುದಾರಿಕೆ ಬರುವಂತೆ, ವರನ ಕುಟುಂಬದಲ್ಲಿ ಅಧಿಕಾರ ಸಿಗುವಂತೆ, ಯಾವ ಆತ್ಮ ಪರಮಾತ್ಮನ ಸತ್ಯ ಜ್ಞಾನದಿಂದ ಸ್ಮೃತಿ ಸ್ವರೂಪನಾಗಿ ಪರಮಾತ್ಮ ತಂದೆಯನ್ನ ನೆನಪು ಮಾಡ್ತಾ ಇರ್ತಾನೆಯೋ, ಪರಮಾತ್ಮನ ಜೊತೆಯ ಸಂಬಂಧದಲ್ಲಿ ಬರ್ತಾನೆಯೋ, ಆಗಲೇ ಪರಮಾತ್ಮನ ಎಲ್ಲಾ ಟೈಟಲ್ಸ್ಗಳು, ಬಿರುದುಗಳಿಗೆ ಮಾಸ್ಟರ್ ಆಗಿಬಿಡಬಹುದು. ಸಿಂಪಲ್ ಲಾಜಿಕ್. ಅಂದ್ರೆ ಸಂಪೂರ್ಣ ಸರೆಂಡರ್ ಆಗಬೇಕು. ಈಗ ಪತ್ನಿ ಮದುವೆ ಆಗಿ ಬಂದ ತಕ್ಷಣನೇ ಪತಿಗೆ ಸಂಪೂರ್ಣ ಶರಣಾಗತಿ ಅಂದ್ರೆ ಅರ್ಥ ಏನು? ಕಾಲು ತೊಳೆದು ಪೂಜೆ ಮಾಡ್ಕೊಂತ ಕೂಡಬೇಕು ಅಂತಲ್ಲ. ತವರ ಮನೆಯನ್ನ ತ್ಯಾಗ ಮಾಡಿ ತನ್ನವರನ್ನೆಲ್ಲ ಬಿಟ್ಟು ವಧು ವರನ ಮನೆಗೆ ಬಂದು ಕಂಪ್ಲೀಟ್ ಈ ಮನೆಯನ್ನೇ ತನ್ನ ಮನೆ ಎಂದು ಭಾವಿಸಿ, ಈ ಮನೆಯವರೆಲ್ಲರನ್ನ ತನ್ನವರೆಂದು ಭಾವಿಸಿ, ಇಲ್ಲಿಯ ಜವಾಬ್ದಾರಿಯನ್ನೆಲ್ಲ ತನ್ನ ಜವಾಬ್ದಾರಿ ಎಂದು ತಿಳಿದು ಈ ಕುಟುಂಬಕ್ಕೆ ಸಂಪೂರ್ಣ ಶರಣಾಗಿರೋದ್ರಿಂದ, ಅರ್ಪಿಸಿಕೊಂಡಿರೋದ್ರಿಂದ, ಶರಣಾಗೋದು ಅಂದ್ರೆ ಏನೋ ಬೇರೆ ಅರ್ಥ ಹೋಗೋದು ಬೇಡ, ಅರ್ಪಿಸಿಕೊಂಡಿರೋದ್ರಿಂದ
ಇಲ್ಲಿ ಅಧಿಕಾರ ಮತ್ತು ವಾರಸತ್ವ ಸಿಗ್ತದೆ. ಹೇಗೋ ಹಾಗೆ ನಾನು ಮನುಷ್ಯ ಭಾವವನ್ನ ಬಿಟ್ಟು, ದೇಹ ಭಾವವನ್ನ ಬಿಟ್ಟು, ದೇಹದ ಸಂಬಂಧಗಳನ್ನ ಬಿಟ್ಟು ಏಕ್ ಬಾಪ್ ದೂಸರನ್ನ ಕೋಯಿ ಅಂತ ನಾನು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ಹೋದಾಗ, ನಾನು ಕಂಪ್ಲೀಟ್ ನನ್ನನ್ನು ನಾನು ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡಾಗ ಈ ದೇಹದ ಸಂಬಂಧಗಳು, ದೇಹದ ಸಂಪತ್ತಿನ ಮೇಲಿನ ಎಲ್ಲ ವ್ಯಾಮೋಹವನ್ನ ಕಟ್ ಮಾಡಿಕೊಂಡು ಕಂಪ್ಲೀಟ್ ಆತ್ಮಕ್ಕೆ ಅರ್ಪಣೆಯಾದಾಗ, ಪರಮಾತ್ಮನಿಗೆ ಅರ್ಪಣೆಯಾದಾಗ ಎಲ್ಲ ಪರಮಾತ್ಮನ ಬಿರುದುಗಳಿಗೂ ನಾವೆಲ್ಲ ಮಾಸ್ಟರ್ ಆಗಿಬಿಡ್ತೀವಿ. ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಭಗವಾನ್, ಮಾಸ್ಟರ್ ರಚಯಿತ, ಮಾಸ್ಟರ್ ತ್ರಿಕಾಲದರ್ಶಿ, ಎಲ್ಲದಕ್ಕೂ ಮಾಸ್ಟರ್ ಅಂತ ಶಕ್ತಿಯನ್ನ ಪಡೆದಿರುವಂಥವ್ರು ನಾವೆಲ್ಲ. ಆದರೆ ನಮ್ಮೊಳಗಡೆ ಶಕ್ತಿ ಇದೆ, ಆತ್ಮಿಕ ನಶೆ ಇದೆ, ಪರಮಾತ್ಮನ ಪ್ರೀತಿ ಇದೆ, ಅಂತರ್ಮುಖಿಗಳಾಗಿದ್ದೀವಿ ನಿಜ. ಹಾಗಂತ ಎಲ್ಲ ಪ್ರಪಂಚವನ್ನ ಗೆದ್ದು ಬಿಟ್ಟಿದ್ದೀನಿ. ಎಷ್ಟೇ ವಧು ವರನ ಮನೆಗೆ ಬಂದು ವರನ ಮನೆಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡು ತನ್ನ ಮನೆಯೆಂದು ಭಾವಿಸಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಷ್ಟೇ ನಂದು ಅನ್ನೋ ಭಾವ ಇದ್ರೂ ಕೂಡ ಆಕೆಯ ಅಂತಿಮ ಶ್ವಾಸದವರೆಗೂ ಕೂಡ ತವರ ಮನೆಯ ನೆನಪು ಹೋಗುವುದಿಲ್ಲ, ತವರ ಮನೆಯ ಪ್ರೀತಿ ಬಿಡುವುದಿಲ್ಲ, ತವರ ಮನೆಯ ಆಕರ್ಷಣೆಯಿಂದ ಮುಕ್ತಳಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೇಗೋ ಅಷ್ಟೇ ಕಠಿಣವಾಗಿ ಇಷ್ಟೂ ವರ್ಷಗಳಿಂದ, ಇಷ್ಟೂ ಜನ್ಮಗಳಿಂದ ಈ ದೇಹವೇ ನಾನೆಂದು, ದೇಹದ ಸಂಬಂಧಗಳೇ ನನ್ನ ಸಂಬಂಧಗಳೆಂದು, ದೇಹದ ಸಂಪತ್ತೇ ನನಗೆ ಮೌಲ್ಯ ಎಂದು ನಾವು ಭಾವಿಸಿಕೊಂಡು ಬಂದಿರುವಂಥ ಹಳೆಯ ಸಂಸ್ಕಾರದ ವಾಸನೆ, ಸೆಳೆತ, ಮೋಹ ಏನಿದೆ ಅದು ಅಷ್ಟು ಸುಲಭ ಹೋಗೋದಲ್ಲ. ಒಂದು ಅಂಶದಷ್ಟು ಮಾತ್ರ ನಿನಗೆ ದೇಹಾಭಿಮಾನ, ದೇಹದ ಮೇಲಿನ ಸಂಬಂಧಗಳ ಮೋಹ ಇತ್ತು ಅಂದರೂ ಕೂಡ ಮಾಯೆ ಅನ್ನುವಂಥದ್ದು ನಿನ್ನನ್ನು ಸಂಪೂರ್ಣವಾಗಿ ವರನ ಜೊತೆ ಡಿವೋರ್ಸ್ ಕೊಡಿಸೋದಕ್ಕೆ, ಆ ವರನ ಕುಟುಂಬದಿಂದ ನಿನ್ನನ್ನು ದೂರ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಶಕ್ತಿ ಕೆಲಸ ಮಾಡ್ತಾನೆ ಇರ್ತದೆ. ಚೆನ್ನಾಗಿ ಸಂಸಾರ ಮಾಡೋರನ್ನ ನೋಡಿ ಸುಮ್ಮನೆ ಕೂಡೋರಿಲ್ಲ ಯಾರು ಜಗತ್ತಲ್ಲಿ. ಅಲ್ಲಿ ಕಡ್ಡಿ ಆಡಿಸಬೇಕು, ಬೆಂಕಿ ಹಚ್ಚಬೇಕು, ದೂರ ಮಾಡಿ ನೋಡಬೇಕು ಅಂತಾನೆ ಹೇಗೆ ಕಲಿಯುಗದ ಜನರು ಇರ್ತಾರೆಯೋ ಹಾಗೆಯೇ ನಾವಾತ್ಮರೆಲ್ಲರೂ ಕೂಡ ಈ ದೇಹ ಭಾನವನ್ನ ಬಿಟ್ಟು ಪರಮಾತ್ಮನಿಗೆ ಅರ್ಪಿತ ಆಗಿರೋದನ್ನ ನೋಡಿ ತಡ್ಕೊಳ್ಳಕ್ಕಾಗೋದಿಲ್ಲ ಮಾಯೆಗೆ. ಹಾಗಾಗ ಮತ್ತೆ ಮತ್ತೆ ಬಂದು ನನ್ನನ್ನ ದೇಹದ ಕಡೆಗೆ, ದೇಹದ ಸಂಬಂಧಗಳ ಕಡೆಗೆ, ದೇಹದ ಹೆಸರು ಕೀರ್ತಿಯ ಕಡೆಗೆ, ಸಂಪತ್ತಿನ ಕಡೆಗೆ ನನ್ನನ್ನು ಸೆಳೆಯುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಿಕೊಂಡಿರುತ್ತೆ. ನಿರಂತರ 24x ಡ್ಯೂಟಿ ಹಾಕ್ಕೊಂಡು ನಮ್ಮ ಹತ್ರನೇ ಅದು ಕೂತಿರುತ್ತೆ. ಯಾವಾಗ ಸಿಕ್ಕಾರು, ಯಾವಾಗ ಎಳೆದುಕೊಂಡು ಹೋದೇನು ಅಂತ ಅಲರ್ಟ್ ಆಗಿರ್ಬೇಕು ನಾವು. ಯಾವ ಕ್ಷಣದಲ್ಲಿ ಬೇಕಾದ್ರೆ ಸ್ವಲ್ಪ ಯಾಮಾರಿದ್ರು ಕೂಡ ನಮಗೆ ಭಗವಂತನ ಜೊತೆ ಡೈವರ್ಸ್ ಕೊಡಿಸ್ಬಿಡುತ್ತೆ ಮಾಯ. ಡೈವರ್ಸ್ ಕೊಡಿಸೋದಂದ್ರೇನು? ಪರಮಾತ್ಮನ ಕಡೆ ಇರುವಂತ ಮುಖವನ್ನ ತಿರುಗಿಸಿ ಮತ್ತೆ ದೇಹದ ಮೇಲೆ ಅಭಿಮಾನ ಬರೋ ತರದಲ್ಲಿ ನಮ್ಮನ್ನ ತಯಾರು ಮಾಡಿಬಿಡುತ್ತೆ ಸೂಕ್ಷ್ಮವಾಗಿ. ನಮಗೇ ಗೊತ್ತಿಲ್ಲದಂಗೆ ಹೊರಗಡೆ ಆಚರಣೆಗಳು ಮುಂದುವರಿತಾ ಇರ್ತದೆ, ಆದರೆ ಒಳಗಡೆ ಅಂತರಂಗದಲ್ಲಿ ಪರಮಾತ್ಮನ ಮೇಲೆ ಏನು ಪ್ರೀತಿ ಇದೆ, ಅರ್ಪಣೆ ಇದೆ, ನಿಸ್ವಾರ್ಥ ಭಾವ ಇದೆ, ನಿಶ್ಚಯ ಇದೆ, ಅದನ್ನು ಅಲುಗಾಡಿಸ್ಲಿಕ್ಕೆ ಮಾಯೆ ಯಾವುದೋ ರೂಪದ ಒಂದೊಂದು ಬಿಸ್ಕಿಟ್ ಅನ್ನು ಹಾಕುತ್ತೆ. ನಾನು ಬಲಹೀನ ಆಗಿದ್ರೆ ನಮ್ಮನ್ನು ಯಾರು ಬೇಕಾದರೂ ಅಲುಗಾಡಿಸಿ ನಮಗೆ ಡಿವೋರ್ಸ್ ಕೊಡಿಸಿ ನೋಡಿ ನಗುತ್ತಾರೆ. ಆದರೆ ನಾನು ಸ್ಟ್ರಾಂಗ್ ಆಗಿ ಬಾಂಡಿಂಗಲ್ಲಿ ಇದ್ದರೆ, ನನ್ನ ಗಂಡನ ಜೊತೆ, ನನ್ನ ಮನೆಯವರ ಜೊತೆ, ನನ್ನ ಕುಟುಂಬದ ಜೊತೆ ಜವಾಬ್ದಾರಿಯಿಂದ ನಾನು ಗಟ್ಟಿಯಾಗಿ ನಿಂತ್ಕೊಂಡ್ರೆ ನನ್ನನ್ನು ದೂರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ. ಹಾಗೆ ಆಸ್ ಇಟ್ ಈಸ್ ಸೇಮ್ ಇದು ಮಾತೆಯರಿಗಂತೂ ಬಹಳ ಸುಲಭ ಇದು. ಯಾಕಂದ್ರೆ ನೀವು ಆಲ್ರೆಡಿ ಪ್ರಾಕ್ಟಿಕಲ್ಲೇ ಮಾಡಿಬಿಟ್ಟಿದ್ರಿ. ಇವಾಗ ಬುದ್ಧಿಯನ್ನು ಅರ್ಪಿಸುವುದು, ಮನಸ್ಸನ್ನು ಅರ್ಪಿಸುವುದು ನಿಮಗೆ ಯಾವ ಲೆಕ್ಕ ಇದು? ಸ್ವತಃ ರಕ್ತ ಸಂಬಂಧಗಳನ್ನೇ ಬಿಟ್ಟು ಇನ್ನೊಂದು ಮನೆಗೆ ಬಂದು ಇದು ನನ್ನ ಮನೆ ಎಂದು ಭಾವಿಸುವ ತ್ಯಾಗಿಗಳು ನೀವೆಲ್ಲ. ಇನ್ಯಾರನ್ನೋ ನನ್ನವರೆಂದು ಭಾವಿಸಿ ಅವರಿಗಾಗಿ ಬಲಿಹಾರಿ ಆಗುವವರು ನೀವೆಲ್ಲ. ಯಾರದ್ದೋ ಮನೆಯನ್ನ ನಂದು ಅಂತ ಅದನ್ನು ಗುಡಿಸಿ ಒರೆಸಿ ತೊಳೆಯುವವರು ನೀವೆಲ್ಲ.
ನನ್ನದೇ ಇದೆಲ್ಲ ಜವಾಬ್ದಾರಿ ಅಂತ ನಿಮ್ಮ ಹೆಗಲ ಮೇಲೆ ಹೊತ್ತವರು ನೀವು ಶಿವಶಕ್ತಿಯರಾಗಿದ್ದೀರಿ. ಅದೆಲ್ಲವನ್ನ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಮಾಡಿ ಬಂದಿರುವಂಥವ್ರು ನೀವು ಶಿವಶಕ್ತಿಯರು. ನಿಮಗೀಗ ಬಹಳ ಸುಲಭ ಈ ದೇಹದ ಬಂಧನ, ದೇಹದ ಎಲ್ಲ ಸಂಬಂಧಗಳ ಮೇಲೆ ಇದನ್ನ ಕಿತ್ತಿ, ಯಾಕಂದ್ರೆ ಅಲ್ಲಿಂದ ಕಿತ್ತಿ ಇಲ್ಲಿ ಸುಚ್ಚಿರಿ, ಇಲ್ಲಿಂದ ಕಿತ್ತಿ ಅಲ್ಲಿ ಸುಚ್ಚಿಬಿಟ್ರೆ ಮುಗಿದೋಯ್ತು ನಿಮಗೆ ಕೆಲಸ. ಆದ್ರೆ ಇದು ಕುಮಾರರಿಗಾಗ್ಲಿ ಕುಮಾರಿಗಳಿಗಾಗ್ಲಿ ಇದರ ಅನುಭವ ಇರೋದಿಲ್ಲ. ಮರಳಾಗ್ಬಿಡ್ತೇವೆ. ಯಾಕಂದ್ರೆ ನೀವು ಸ್ವತಃ ಪ್ರಾಕ್ಟಿಕಲ್ ಗೊತ್ತಿದೆ. ತವರು ಮನೆ ಗಂಡನ ಮನೆ ಮಧ್ಯದಲ್ಲಿ ಚೆನ್ನಾಗಿದ್ದ ಕೆಡಿಸೋಕೆ ಹೆಂಗ್ ಬರ್ತಾರೆ, ಆಗ ನಾವು ಹೆಂಗಿರಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದೀರಿ ನೀವೆಲ್ಲ. ಅಲ್ಲೇ ನೀವು ಫಿಸಿಕಲ್ ಆಗಿನೇ ಯಾರನ್ನೂ ಬರಕ್ ಬಿಟ್ಟಿಲ್ಲ. ಆದ್ರೆ ಮಾಯೆ ಸೂಕ್ಷ್ಮವಾಗಿ ಬರುತ್ತೆ. ಇಲ್ಲಿ ನೈಸಾಗಿ ಐಸಿಟ್ಟು ನಮಗೆ ಬಿಸ್ಕಿಟ್ ಅನ್ನ ಹಾಕಿ ನಮ್ಮನ್ನ ತನ್ನ ಕಡೆ ಸೆಳೆದು ಪರಮಾತ್ಮನಿಂದ ವಿಮುಖ ಮಾಡಿಸಿ ನಮ್ಮನ್ನ ಪರಮಾತ್ಮನಿಂದ ದೂರ ಮಾಡಿಬಿಡುತ್ತೆ. ನೋಡ್ಲಿಕ್ಕೆ ನಾವು BKSಗಳೇ, ನೋಡ್ಲಿಕ್ಕೆ ನಾವು ಎಲ್ಲ ಸಂಪ್ರದಾಯವಾದಿಗಳೇ, ನೋಡ್ಲಿಕ್ಕೆ ಎಲ್ಲನೂ ಕ್ಲಾಸ್ ಕೇಳ್ತೀವಿ, ಯೋಗ ಮಾಡ್ತೀವಿ. ಆದರೆ ಒಳಗಡೆ ಸ್ಥಿತಿಯಿಂದ ನಮ್ಮನ್ನ ನಿಧಾನ 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 ದೇಹದ ಕಡೆಗೆ ಕರೆದುಕೊಂಡು ಬಂದ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಅಮಾಯಕ ಆಗಬೇಡಿ ಮಕ್ಕಳೇ, ಮುಗ್ಧರಾಗಬೇಡಿ. ಬಲೆ ಹೊರಗಿನ ಪ್ರಪಂಚದಲ್ಲಿ ಮುಗ್ಧತೆ ಇರಲಿ, ಶಾಂತಿ ಇರಲಿ, ಸಹನೆ ಇರಲಿ, ಎಷ್ಟಿರಲಿ ಅಂದರೆ ನೀವು ನನ್ನ ನಡುವಿನ ಸಂಬಂಧ ಗಟ್ಟಿಯಾಗುವಷ್ಟಿರಲಿ. ಆದರೆ ಆ ಗಟ್ಟಿಯಾಗಿರುವ ಸಂಬಂಧದಲ್ಲಿ ಕಡ್ಡಿ ಆಡಿಸ್ಲಿಕ್ಕೆ ಮಾಯೆ ಬಂದರೆ ಅಲ್ಲಿ ಶಾಂತವಾಗಿರಬೇಡಿ. ನಿಮ್ಮ ಶಕ್ತಿ ಸ್ವರೂಪವನ್ನು ತೋರಿಸಿ, ನಿಮ್ಮ ನಿಶ್ಚಲತೆಯನ್ನು ತೋರಿಸಿ, ಅಚಲತೆಯನ್ನು ತೋರಿಸಿ. ಹೇಗೆ ಮಾಡುತ್ತಣ್ಣವ್ರೆ, ಇದು ನಮ್ಗೆ ಗೊತ್ತಾಗಲ್ವಲ್ಲ ಅಂದರೆ ನೋಡಿ, ಯಾವತ್ತು ನಿಮಗೆ ಈ ಜ್ಞಾನ ಅರ್ಥ ಆಯಿತು, ಪರಮಾತ್ಮನ ಮಹತ್ವ ನಿಮಗೇನು ಗೊತ್ತಾಯಿತು, ಈ ಜೀವನದ ಭವಿಷ್ಯದ ಬಗ್ಗೆ ನಿಮಗೇನು ಅರ್ಥ ಆಯಿತು, ಅವತ್ತೇ ನಿರ್ಧಾರ ಮಾಡಿದ್ರಿ, ನಾನು ಬಾಬಾರವರ ಮಡಿಲನ್ನು ಸೇರಬೇಕು, ಬಾಬಾರವರ ಮಡಿಲಿನ ಮಗು ಆಗಬೇಕು, ಬಾಬಾರವರ ಶ್ರೀಮತಂತೆ ನಡೆದು ತೋರಿಸಬೇಕು. ನನ್ನ ಅದೃಷ್ಟ, ನನ್ನ ಭಾಗ್ಯವನ್ನು ಬೆಳಗಿಸುವಾತ ಸ್ವಯಂ ಪರಮಾತ್ಮ ಶಿವ ತಂದೆ. ಜನ್ಮ ಜನ್ಮಾಂತರದಲ್ಲಿ ನನಗೆ ಸಾಕಷ್ಟು ಸಂಪತ್ತನ್ನು ಕೊಟ್ಟಿರ್ತಾರೆ ಪರಮಾತ್ಮ. ಅದರ ಋಣ ಸ್ವರೂಪವಾಗಿ ನಾನೀಗ ಒಂದು ಜನ್ಮದಲ್ಲಿ ಅರ್ಪಿತನಾಗಬೇಕು ಅಂತ ನಿರ್ಧಾರ ಮಾಡಿರ್ತೀರಿ. ಆದರೆ ಯಾವಾಗ ನಾವು ಪರಮಾತ್ಮನಿಗೆ ಅರ್ಪಣೆ ಆಗಬೇಕು ಅಂತೀವಿ, ಆವಾಗಲೇ ನಾವು ಸತ್ತು ಬದುಕಿರುತ್ತೇವೆ. ಮರು ಜನ್ಮ ಅಂತ ಬಾಬಾ ಕರೀತಾರೆ ಅದಕ್ಕೆ. ಈಗ ಸನ್ಯಾಸಿಗಳಲ್ಲೂ ಕೂಡ ಅದು ಒಂದು ಸಂಪ್ರದಾಯ ಇದೆ. ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿರ್ಲಿಕ್ಕಿಲ್ಲ. ಯಾರಿಗೆ ಸನ್ಯಾಸ ದೀಕ್ಷೆಯನ್ನು ತಗೊಳ್ತಾರೋ ಅಲ್ಲಿ ನಿಯಮಗಳು ಬಹಳ ಕಠಿಣವಾಗಿರುತ್ತೆ. ಯಾಕಂದ್ರೆ ಸನ್ಯಾಸ ಅಂದ್ರೆ ಅದೊಂದು ತುಂಬಾ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಕ್ಷೇತ್ರ ಅಧ್ಯಾತ್ಮದಲ್ಲಿ. ಆ ಸನ್ಯಾಸ ದೀಕ್ಷೆ ಅನ್ನುವಂಥದ್ದೇ ಅಷ್ಟು ಕಠಿಣವಾಗಿರುತ್ತೆ. ಸನ್ಯಾಸಿ ಆಗ್ಬಿಡೋದು ಬಹಳ ಸುಲಭ ಅಂತ ತಿಳ್ಕೊಂಡ್ರೆ ಇಲ್ಲ, ಅದು ನಿಜವಾದ ಸನ್ಯಾಸತ್ವವನ್ನು ಪಡೆದುಕೊಳ್ಬೇಕು ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಠಿಣ ನಿಯಮಗಳಿರುತ್ತೆ. ಏನು ಸನ್ಯಾಸ ಅಂದ್ರೆ ನೀವು ಸರಳವಾಗಿರುವವರು, ಪರಮಾತ್ಮನಿಗೆ ಸಮರ್ಪಿತರಾಗಿದ್ದವರು, ಜಗತ್ತಿನ ಮೇಲಿನ ಎಲ್ಲ ಇಚ್ಛೆಗಳನ್ನು ಬಿಟ್ಟಿರುವವರು, ಎಲ್ಲರ ಮೇಲಿನ ಮೋಹವನ್ನು ಕಳೆದುಕೊಂಡಿರುವವರು, ಯಾವುದೇ ಹೆಸರು ಕೀರ್ತಿಗಳಿಂದ ನೀವು ಮುಕ್ತರಾಗಿರುವವರು, ಜೊತೆಗೆ ಅಷ್ಟೇ ಅಲ್ಲ ನಿಮ್ಮ ಲೌಕಿಕ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬರುವವರು. ಇದು ಸನ್ಯಾಸದ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಇರಬೇಕಾಗತ್ತೆ. ಒಳಗಡೆ ಇವೆಲ್ಲ ಸೂಕ್ಷ್ಮ. ಜಗತ್ತಿನ ಮೇಲಿನ ಎಲ್ಲ ಮೋಹವನ್ನು ಬಿಡೋದು ಇದು ಸೂಕ್ಷ್ಮ ಕಾಣೋದಿಲ್ಲ. ಜಗತ್ತಿನ ಎಲ್ಲ ಇಚ್ಛೆಗಳಿಂದ ಮುಕ್ತರಾಗೋದು ಇದು ಕಾಣಿಸುವುದಿಲ್ಲ. ಹೊಗಳಿಕೆ ತೆಗಳಿಕೆಗೆ ಗಮನ ಕೊಡಬಾರದು ಇದು ಕಾಣಿಸುವುದಿಲ್ಲ. ಒಳಗಡೆ ಕೆಲವು ಸಲ ರಿಯಾಕ್ಟ್ ಮಾಡಿದ್ರೆ ಗೊತ್ತಾಗ್ಬೋದು. ಆದರೆ ಲೌಕಿಕದ ಎಲ್ಲ ಸಂಬಂಧಗಳ ಜೊತೆ ನಾವು ಸಂಬಂಧವನ್ನು ಕಟ್ ಮಾಡಿಕೊಳ್ಳೋದು, ಅದು ನಿಜವಾದ ಸನ್ಯಾಸ. ಅಂತ ಸನ್ಯಾಸಿಗಳನ್ನು ನಾವು ಸಾಕಷ್ಟು ಜನರನ್ನ ನೋಡಿದ್ದೀವಿ. ಸಿದ್ದೇಶ್ವರಪ್ಪ ಅವರಂಥವ್ರು ಬೇಕಾದಷ್ಟು ಜನ ಹೋಗಿದ್ದಾರೆ.
ಅಂದರೆ ಒಂದು ಸಲ ಸನ್ಯಾಸ ದೀಕ್ಷೆ ತಗೊಂಡ ಮೇಲೆ ಸ್ವತಃ ತಾಯಿ ತಂದೆ ಎದರಲ್ಲಿ ಬಂದರೂ ಕೂಡ ಅವರ ಮುಂದೆ ಇರುವಂಥ ಭಕ್ತರ ಹಾಗೆ ಅವರನ್ನಷ್ಟೇ ನೋಡ್ತಾರೆ ಹೊರತಾಗಿ ನನ್ನ ತಾಯಿ ತಂದೆ ಅನ್ನುವ ಭಾವವೂ ಕೂಡ ಅಲ್ಲಿ ಬರುವುದಿಲ್ಲ. ಯಾಕಂದರೆ ಅದನ್ನು ಪೂರ್ವಾಶ್ರಮ ಅಂತ ಕರೀತಾರೆ. ಅಂದರೆ ಆ ಜನ್ಮದಿಂದ ಸತ್ತಾಗಿದೆ, ಇದು ಮರುಜನ್ಮ ಸನ್ಯಾಸ ಹೊಸ ಜನ್ಮವಾಗಿದೆ. ಇಲ್ಲಿ ನನಗೆ ಯಾರೂ ಶಾರೀರಿಕ ಸಂಬಂಧಿಗಳಿಲ್ಲ, ಶಾರೀರಿಕ ತಂದೆ ತಾಯಿ ಬಂಧು ಬಳಗದವರಿಲ್ಲ, ನಾನು ಪೂರ್ತಿ ಪರಮಾತ್ಮನಿಗೆ ಅರ್ಪಿತವಾದವನು ಅನ್ನುವಂಥ ಭಾವ. ಮತ್ತು ಇದನ್ನು ಬರೀ ಇಷ್ಟಕ್ಕೆ ಹೇಳಿ ಬಿಡಿಸಿಬಿಡ್ತಾರೇನೋ, ಇಷ್ಟೇ ಪ್ರಮಾಣ ಮಾಡಿಬಿಡ್ತಾರೆ ಅಂದರೆ ಇಲ್ಲ. ಕೆಲವೊಂದಷ್ಟು ಸಂಪ್ರದಾಯಗಳು ಯಾವ ಥರ ಇದೆ ಅಂದರೆ, ಸ್ವತಃ ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿ ಸಹಿತವಾಗಿ ಎಲ್ಲ ಪರಿವಾರದವರಿಗೂ ಏನವರು ಸತ್ತಾಗ ಶ್ರಾದ್ದ ಮಾಡ್ತಾ ಇದ್ರು, ನನ್ನ ಪಾಲಿಗೆ ಅವರು ಸತ್ತಿದ್ದಾರೆ ಎಂದು ಶ್ರಾದ್ದ ಮಾಡುತ್ತಾರೆ ಮತ್ತು ತಮಗೆ ತಾವೇ ಶ್ರಾದ್ದ ಮಾಡಿಕೊಳ್ತಾರೆ, ನಾನೂ ಕೂಡ ಈ ಹಳೆಯ ಜನ್ಮದಿಂದ ಸತ್ತಿದ್ದೇನೆ. ಇದು ಅವರೆಲ್ಲರ ಒಪ್ಪಿಗೆಯಲ್ಲಿಯೇ ನಡೆಯುವಂಥದ್ದು. ಹಾಗೆ ನಾವು ಪರಮಾತ್ಮನಿಗೆ ಇಲ್ಲಿ ಅರ್ಪಿತ ಆಗಿದ್ದೇವೆ ಅಂದರೆ ಬಾಬಾ ಹೇಳ್ತಾರೆ ಮರುಜನ್ಮ, ನಮಗೆ ಬಹಳ ಪ್ರೀತಿಯಿಂದ ಹೇಳ್ತಾರೆ ಅಷ್ಟೇ ಇದನ್ನು ಬಾಬಾ. ಅವರಲ್ಲಿ ಪ್ರಾಕ್ಟಿಕಲ್ ಆಗಿ ಕಠಿಣವಾಗಿ ಅದನ್ನು ಮಾಡಿಸಿಯೇ ಮುಂದೆ ಬರೆಸ್ತಾರೆ. ಹಾಗಾಗಿ ಅವರು ಮತ್ತೆ ಹಿಂಗೆ ತಿರುಗಿ ನೋಡೋ ಪ್ರಮೇಯ ಬರೋದಿಲ್ಲ, ಅದಕ್ಕೆ ಬದ್ಧವಾಗಿಯೇ ಇರ್ತಾರೆ. ಅಂಥವರೇ ಸನ್ಯಾಸಿಗಳಷ್ಟೇ, ಇಲ್ಲ ಅಂದ್ರೆ ಅದು ಒಂದು ಸಂಪ್ರದಾಯ ಆಗೋಗ್ಬಿಡುತ್ತೆ. ಹಾಗೆ ನಾವು ಬಾಬಾರವ್ರ ಮಕ್ಕಳು ಯಾವಾಗ ದೃಢ ನಿಶ್ಚಯ ಮಾಡಿದ್ವಿ, ಹಳೆಯದೆಲ್ಲದರ ಜೊತೆ ಇರ್ತೇನೆ, ಅವರು ಬಿಟ್ಟಂಗ ನಾನು ಬಿಟ್ಟು ಹೋಗೋದಿಲ್ಲ. ಅವರು ಮನೆಯಿಂದ ಬಿಟ್ಟು ಹೋಗ್ಬೋದು, ಊರನ್ನ ಬಿಟ್ಟು ಹೋಗ್ಬೋದು, ಸಂಬಂಧಿಕರಿಂದ ದೂರ ಇರ್ಬೋದು, ಅದರ ಮನಸ್ಸೊಳಗಡೆ ಮನೆ ಮಾಡಿದ್ರೆ ಆ ಚಾನ್ಸಸ್ ಇರುತ್ತೆ ಸೂಕ್ಷ್ಮವಾಗಿ. ಎಷ್ಟೇ ನಾವು ಶ್ರಾದ್ದ ಮಾಡಿ ಹೋದರೂ ಕೂಡ ಅದಕ್ಕೆ ಹೇಳ್ತಾರೆ ಮನೆಯ ಬಿಟ್ಟು ಹೊರಡಬಹುದು, ಮನಸ್ಸು ಬಿಟ್ಟು ಹೊರಡಲಾದೀತೆ. ಪ್ರಯತ್ನ ಅವರು ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನಾನು ಅಷ್ಟು ಕಷ್ಟ ಕೊಡೋದಿಲ್ಲ ನಿಮಗೆ, ಈ ಶರೀರ ಬಿಡೋದು ಬೇಡ, ಸಾಯ್ಬೇಕು ಮರುಜನ್ಮ ಅಂದರೆ ಈ ಶರೀರನೂ ಬಿಡಬೇಕಾಗತ್ತೆ. ಅವರಲ್ಲಿ ಶರೀರಕ್ಕೆ ಶ್ರಾದ್ದ ಮಾಡಿದ್ರು ಕೂಡ ಪ್ರತಿನಿತ್ಯ ಊಟ ಮಾಡಿಸ್ಬೇಕು, ನೀರು ಕುಡಿಸ್ಬೇಕು, ಶ್ರಾದ್ದ ಇಲ್ಲ ಆಯ್ತು. ಅದಕ್ಕೆ ಸುಮ್ಮನೆ ಮನಸ್ಸು ಗಟ್ಟಿ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿಸ್ತಾರೆ. ಅದೆಲ್ಲ ಮನಸ್ಸಿನ ಸೈಕಾಲಜಿಗೆ ಒಂದಷ್ಟು ಪ್ರೇರಣೆ ಆಗತ್ತೆ ಅಂತ. ಹೊರಗಿನ ಸಂಪ್ರದಾಯಗಳನ್ನು ಮುರಿಯೋದು ಒಂದು ಸೆಕೆಂಡಿನ ಕೆಲಸ ಮಾಯೆಗೆ. ಅದಕ್ಕೆ ಇಲ್ಲಿ ಪರಮಾತ್ಮ ಅಂಥ ಯಾವ ಟ್ಯಾಕ್ಟಿಕ್ಸ್ಗಳನ್ನು ಇಲ್ಲಿ ಮಾಡಿಸೋದಿಲ್ಲ ನಮಗೆ, ಅಂಥ ಯಾವ ಸಂಪ್ರದಾಯಗಳನ್ನು ನಮಗೆ ಮಾಡಿಸೋದಿಲ್ಲ. ಇಲ್ಲಿ ನೀವು ಮನೆಯಲ್ಲೇ ಇರಿ, ಯಾಕಂದ್ರೆ ಈ ಶರೀರ ಬಿಡಕ್ಕಾಗಲ್ಲ, ಇದು ಅಮೂಲ್ಯ ಕಾಯ. ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಅಂತ ಬಸವಣ್ಣವ್ರು ಹೇಳಿದಂಗೆ, ಅಂತಿಮ ಜನ್ಮದ ಈ ಒಂದು ಶರೀರವು ಕೂಡ ಸಫಲಕ್ಕಾಗಿ, ನಿಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳುವುದಕ್ಕಾಗಿ ಇದನ್ನು ಬಳಸಬೇಕಾಗಿದೆ. ಹಾಗಾಗಿ ನೀವು ಶರೀರ ಬಿಡುವ ಅವಶ್ಯಕತೆ ಇಲ್ಲ, ಮನೆ ಬಿಡುವ ಅವಶ್ಯಕತೆ ಇಲ್ಲ, ಸಂಬಂಧಿಕರನ್ನ ಬಿಡುವ ಅವಶ್ಯಕತೆ ಇಲ್ಲ, ಸಂಪತ್ತನ್ನ ಬಿಡುವ ಅವಶ್ಯಕತೆ ಇಲ್ಲ. ಯಾಕೆ? ಯಾಕಂದ್ರೆ ಇದು ಹೊರಗಿನಿಂದ ಬಿಟ್ಟು ಮಾತ್ರಕ್ಕೆ ಬಿಟ್ಟಂಗೆ ಆಗೋದಿಲ್ಲ. ಬಿಡಬೇಕಾಗಿರೋದು ಒಳಗಡೆನೆ ಹೊರತು ಹೊರಗಡೆ ಅಲ್ಲ. ಅದಕ್ಕೆ ನೀವು ಸಂಸಾರದಲ್ಲೇ ಇರಿ, ಉದ್ಯೋಗ ವ್ಯಾಪಾರದಲ್ಲೇ ಇರಿ, ಆದರೆ ಮನಸ್ಸೊಳಗಡೆ ಇರಬೇಕು ನಾನು ಮರು ಜನ್ಮ ಆತ್ಮ, ನನ್ನ ಹೊಸ ಜೀವನ ಇದು, ನನ್ನ ಇನ್ನೊಂದು ಜನ್ಮ ಇದು. ನಾನೀಗ ಒಬ್ಬ ತಂದೆಗೆ ಅರ್ಪಿತನಾಗಿ ಸರ್ವ ಸಂಬಂಧವನ್ನ ಪರಮಾತ್ಮನಲ್ಲಿ ಜೋಡಿಸಿದವನು. ಶರೀರ ಇದೆ, ಹೇಗೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ದಂಗೆ, ಮನೆಗೆ ತೊಳೆದು ಬಳಿದು ಸುಣ್ಣ ಬಣ್ಣ ಹಚ್ಕೊಂಡು ಅದರಲ್ಲಿದ್ದಂಗೆ ಇದನ್ನೊಂದಷ್ಟು ನೋಡ್ಕೊಳ್ತಾ ಇದ್ದೀನಿ, ಮನೆಯನ್ನೊಂದಷ್ಟು ನೋಡ್ಕೊಳ್ತಾ ಇದ್ದೀನಿ, ಸಂಬಂಧಗಳನ್ನೊಂದಷ್ಟು ನೋಡ್ಕೊಳ್ತಾ ಇದ್ದೀನಿ. ಆದರೆ ಅವರು ಯಾರ ಮೇಲೆ ಮೋಹ ಅನ್ನುವಂಥ ಕೊಂಡಿ ಸಂಬಂಧದ ರೂಪದಲ್ಲಿ ನೋಡ್ತಾ ಇಲ್ಲ. ಈಗ ನಾವು ಆಫೀಸಿಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಇವ್ರ ಫೈಲ್ ಅವ್ರಿಗೆ ಕೊಡ್ತೀವಿ, ಅವ್ರ ಫೈಲ್ ಇವ್ರಿಗೆ ಕೊಡ್ತೀವಿ, ನಾವು ಸಿಗ್ನೇಚರ್ ಮಾಡಿ ಇನ್ನೊಬ್ಬರು ಸಿಗ್ನೇಚರ್ ಮಾಡಿ ನಮಗೆ ಕೊಡ್ತಾರೆ ಅಂದ ಮಾತ್ರಕ್ಕೆ ಅಲ್ಲಿ ನಮ್ಮ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳು ನಡೆಯುತ್ತೆ ಅಂದ ಮಾತ್ರಕ್ಕೆ ಅದು ಸಾಕ್ಷಿಯಾಗಿರುತ್ತೇವೆ ಹೊರತಾಗಿ ಅಲ್ಲಿ ಯಾರೂ ನಮ್ಮವರು ಅಂತ ಅನ್ಕೊಳ್ಳೋದಿಲ್ಲ. ಆ ಕೆಲಸಕ್ಕಾಗಿ ನಿಮಿತ್ತ ಆದವ್ರು ನಾವೆಲ್ಲ ಅಂತ ಅನ್ಕೊಳ್ತೀವಿ. ಹಾಗೆ ಅಂತಿಮ ಜನ್ಮದಲ್ಲಿ ನಾವೆಲ್ಲ ಈ ಪರಿವಾರದಲ್ಲಿ ನಿಮಿತ್ತರಾಗಿದ್ದೇವೆ ಹೊರತಾಗಿ ತಂದೆ ಆಗಿನೋ, ಮಗಳಾಗಿನೋ, ಪತಿಯಾಗಿನೋ, ಪತ್ನಿಯಾಗಿನೋ, ಅಣ್ಣ ಆಗಿನೋ, ತಮ್ಮ ಆಗಿನೋ
ನಿಮಿತ್ತ ಆಗಿದ್ದೀವಿ, ಒಂದು ವ್ಯವಹಾರಕ್ಕೋಸ್ಕರ, ಪಾತ್ರಕ್ಕೋಸ್ಕರ. ಆದರೆ ಇವರು ಯಾರೂ ನನ್ನವರಲ್ಲ ಅನ್ನುವ ಭಾವ, ಆತ್ಮೀಯತೆ ಒಳಗಡೆ ಗಟ್ಟಿ ಮಾಡಿಕೊಳ್ಳುವುದು ಪರಿಪಕ್ವತೆ. ಬೇಕಾದಷ್ಟು ಸಂಪತ್ತಿದ್ರು ಇದು ನಂದಲ್ಲ, ಈ ಪಾತ್ರಕ್ಕಾಗಿ ಸಿಕ್ಕಿರುವಂಥದ್ದು, ಇದನ್ನು ಸದ್ವಿನಿಯೋಗ ಮಾಡಲಿಕ್ಕೆ ಮಾತ್ರ ನನಗೆ ಅವಕಾಶ ಇರುವುದು. ಶರೀರವನ್ನ, ಸಂಬಂಧವನ್ನ, ಸಂಪತ್ತನ್ನ, ಸಮಯವನ್ನ, ಶ್ವಾಸವನ್ನ ಸಂಪೂರ್ಣವಾಗಿ ಪರಮಾತ್ಮ ತಂದೆಯ ಈ ಯಜ್ಞದಲ್ಲಿ ಹಾಕಿ ಸಮಯವನ್ನು ಸಫಲ ಮಾಡಿಕೊಂಡು ಅನೇಕ ಆತ್ಮರಿಗೆ ಪರಮಾತ್ಮನ ಕಡೆಗೆ ಮುಖ ಮಾಡಿಸುವಂಥ ದಾರಿಯನ್ನು ತೋರಿಸಿ, ಆತ್ಮ ಕಲ್ಯಾಣ ಯಾರ ಜೊತೆ? ಪರಮಾತ್ಮನ ಜೊತೆ ಆಗಬೇಕಾಗಿದೆ. ಆತ್ಮ ಪರಮಾತ್ಮನ ಸಂಬಂಧವನ್ನು ಜೋಡಿಸುವ ಕಾರ್ಯವನ್ನು ನಾನು ಮಾಡಬೇಕಾಗಿದೆ. ನಾನು ಸತ್ಯಾಸತ್ಯ ಬ್ರಾಹ್ಮಣ, ಎರಡು ಶರೀರಗಳನ್ನು ಜೋಡಿಸುವವನಲ್ಲ, ಒಂದು ಹೆಣ್ಣು ಗಂಡನ್ನು ಜೋಡಿಸುವವನಲ್ಲ. ನಿಜವಾದ ಬ್ರಾಹ್ಮಣ ಆತ್ಮ ಪರಮಾತ್ಮನನ್ನು ಜೋಡಿಸುವವನು. ಆ ಒಂದು ಕಾರ್ಯವನ್ನು ಮಾಡುವಲಿಕ್ಕೆ ನಾನು ನಿಮಿತ್ತನಾದವನು. ಈಗ ನನ್ನ ಪೂರ್ವ ಜನ್ಮದಿಂದ ಸತ್ತು, ಪೂರ್ವ ಸಂಬಂಧಗಳಿಂದ ಬಿಡಿಸಿಕೊಂಡು, ಪೂರ್ವ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಮೀರಿ ಮತ್ತೊಂದು ಹೊಸ ಜನ್ಮ, ಹೊಸ ಜವಾಬ್ದಾರಿಯಾಗಿ ನಾನು ತೆಗೆದುಕೊಂಡಿದ್ದೇನೆ ಎನ್ನುವಂಥ ದೃಢ ಸಂಕಲ್ಪ ಮಾಡಿ ನಾವು ಈ ಮಾರ್ಗದಲ್ಲಿ ಮುಂದುವರಿತಾ ಇದ್ದೇವೆ. ಆದರೆ ನೀವು ಬಹಳ ಮುಗ್ಧರಾಗ್ಬಿಟ್ರೆ ಇಲ್ಲಿ ಮಾಯೆ ಒಂದು ಕ್ಷಣದಲ್ಲಿ ನಿಮ್ಮ ಪ್ರಜ್ಞೆಯನ್ನು, ನಿಮ್ಮ ಸಮರ್ಪಣೆಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಮುಗ್ಧತೆಯನ್ನು ಇಟ್ಕೊಂಡು ಕೂತ್ರೆ ಆಗೋದಿಲ್ಲ. ಹೊರಗಡೆನ ಪ್ರಪಂಚಕ್ಕಾಗಿ, ಲೌಕಿಕಕ್ಕಾಗಿ ಸಾಕಾರವಾಗಿ ಬಹಿರ್ಮುಖದಲ್ಲಿ ಮುಗ್ಧರಾಗಿರಿ. ಆದರೆ ಅಂತರ್ಮುಖದಲ್ಲಿ ಗಟ್ಟಿಯಾಗಿರಿ, ದೃಢ ನಿಶ್ಚಯದಿಂದ ಇರಿ. ಆಗ ಮಾತ್ರ ಮಾಯೆಯ ಈ ಜಾಲದಿಂದ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ಇದು ಅಂತಿಮ ಸಮಯವಾಗಿದೆ. ವಾಪಸ್ ಮನೆಗೆ ಹೋಗಬೇಕಾಗಿದೆ. ವಾಪಸ್ ಮನೆಗೆ ಹೋಗಬೇಕು ಅಂತಂದರೆ ಇಲ್ಲಿ ನೀವು ಎಲ್ಲವನ್ನು ಕೂಡ ಸಫಲ ಮಾಡಿಕೊಳ್ಬೇಕಾಗಿದೆ. ಶರೀರ, ಸಮಯ, ಸಂಪತ್ತು, ಶ್ವಾಸ ಸಫಲ ಮಾಡಿಕೊಳ್ಳಿ. ಇಲ್ಲಿಯೂ ಕೂಡ ವ್ಯರ್ಥದ ಸಂಬಂಧಗಳಿರ್ಬೋದು, ವ್ಯರ್ಥದ ಸಂಘಗಳಿರ್ಬೋದು, ವ್ಯರ್ಥದ ಮಾತುಗಳಿರ್ಬೋದು, ಅವಕಾಶಗಳು ಸಾಕಷ್ಟು ಇರುತ್ತೆ. ಎಲ್ಲಿಯೂ ಕೂಡ ಅದಕ್ಕೆ ಅವಕಾಶ ಕೊಡದೆ ಗಟ್ಟಿಯಾಗಿ ಮಾಯೆಯ ಪ್ರತಿಯೊಂದು ಆಟಕ್ಕೂ ಕೂಡ ಮುಗುಳು ನಗುತ್ತಾ ಅದನ್ನು ದೂರದಿಂದಲೇ ಓಡಿಸುವಂತಹ, ದೂರದಿಂದಲೇ ಅದನ್ನು ಕಳಿಸುವಂತಹ ಕೆಲಸ ಮಾಡಿ. ಹತ್ರ ಬರೋದಕ್ಕೂ ಇಟ್ಕೊಳ್ಬೇಡಿ. ನೀವು ಯಾವಾಗ ಶಕ್ತಿ ಸ್ವರೂಪರಾಗಿರ್ತೀರಿ, ಆತ್ಮಿಕ ನಶೆಯಲ್ಲಿ ಯಾವಾಗ ಇರ್ತೀರಿ, ನಿಮ್ಮ ಹತ್ರ ಸುಳಿಯೋದಕ್ಕೂ ಕೂಡ ಆಗೋದಿಲ್ಲ. ಹಾಗಂತ ಮಾಯೆ ಹೋಗಿದೆ ಅಂತ ತಿಳ್ಕೊಳ್ಬೇಡಿ. ಹೊಂಚು ಹಾಕಿ ಕೂತಿದೆ. ಹೇಗೆ ಇಲಿಯನ್ನು ಹಿಡಿಬೇಕಾದ್ರೆ ಬೆಕ್ಕು ಹೊಂಚು ಹಾಕಿ ಕೂತಿರ್ತದೋ, ಇಡೀ ದಿನವೆಲ್ಲ ಕಾದಾದರೂ ಸರಿ ಅದನ್ನು ಹಿಡಿಬೇಕು ಅಂತ ಬಯಸ್ತದೆ. ಸ್ವಲ್ಪ ಹೊರಗಡೆ ಬಂದರೆ ಸಾಕು, ಒಂದಷ್ಟು ಸಿಕ್ಕರೆ ಸಾಕು ಹಿಡಿಬೇಕು ಅಂತ ಕಾಯ್ತದೆಯೋ, ಹಾಗೆ ನಾವು ಎಷ್ಟೇ ಅಂತರ್ಮುಖಿಗಳಾಗಿದ್ದರೂ ಕೂಡ, ಎಷ್ಟೇ ಸ್ಮೃತಿ ಸ್ವರೂಪದಲ್ಲಿದ್ದರೂ ಕೂಡ, ಎಷ್ಟೇ ವರ್ಷಗಳಿಂದ ನಾವು ಮಾರ್ಗದಲ್ಲಿದ್ದರೂ ಕೂಡ ಒಂದು ಕ್ಷಣ ನೀವು ಹೊರಗಡೆ ಬರೋದನ್ನು ಮಾತ್ರ ಕಾಯ್ತಾ ಇರ್ತದೆ. ಬಹಿರ್ಮುಖದಲ್ಲಿ ಬರಲಿ ಅಂತ ನೋಡ್ತಾ ಇರ್ತದೆ. ಹಾಗಾಗಿ ಎಲ್ಲ ಆಗ್ಬಿಡ್ತು ಅಂತ ಮುಗ್ಧತೆಯಲ್ಲಿ ತಲೆ ಹಾಕಿಕೊಂಡು ಹಾಜಿ ಪಾರ್ಟ್ ಮಾಡೋಕ್ಕೆ ಹೋಗ್ಬಿಟ್ರಿ ಅಂತಂದರೆ ಮಾಯೆ ನಿಮ್ಮನ್ನು ಎಲ್ಲಿಗೆ ಬೇಕಾದರೂ ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ಬಿ ಕೇರ್ಫುಲ್ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ನಿಮ್ಮದು ಏನಿದೆ ಇದು ಗುಪ್ತದಾನ. ಹೊರಗಿನ ಜಗತ್ತಿನವರು ಎಲ್ಲರೂ ಕೂಡ ಒಂದು 100 ರೂಪಾಯಿ ಕೊಟ್ಟರು ಹೆಸರು ಬರೆಸು, 50 ರೂಪಾಯಿ ಕೊಟ್ಟರು ಹೆಸರು ಬರೆಸು, ಒಂದು ಏನಾದರೂ ಬಟ್ಟೆ ಕೊಟ್ಟರು, ಒಂದು ಇದು ಮಾಡು, ಒಂದು ಫ್ಯಾನ್ ಕೊಟ್ಟರು ಹೆಸರು 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 ಹೆಸರು. ಪರಮಾತ್ಮ ನಿಮಗೇನು ಹೆಸರಿಟ್ಟ ಕೊಟ್ಟಿದ್ದಾನೆ, ಹಾಗೆ ಪರಮಾತ್ಮನ ಹೆಸರು ಬರೆದು ಬಿಟ್ಟರೆ ಜಗತ್ತಿನಲ್ಲಿ ಬಳಸುವಂಥ ಪ್ರತಿಯೊಂದು ಸೇವಿಸುವಂಥ ಗಾಳಿ, ಸೇವಿಸುವಂಥ ನೀರು, ಸೇವಿಸುವಂಥ ಆಹಾರ, ಸೇವಿಸುವಂತಹ ಅಗ್ನಿ ಎಲ್ಲದಕ್ಕೂ ಕೂಡ ಪರಮಾತ್ಮನ ಹೆಸರು ಬರೆದು 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 ಹಾಕಬೇಕಾಗತ್ತೆ. ಎಷ್ಟು ನಾವು ಪರಮಾತ್ಮನ ಹೆಸರಲ್ಲಿರೋದನ್ನು ಬಳಸ್ಕೊಳ್ತಾ ಇದ್ದೀವಿ. ನಾನು ಕೆಲಸಕ್ಕೆ ಬರದೇ ಇರೋದು ಏನೋ ಒಂದಷ್ಟು ಪುಡಿಗಾಸಿಂದ ಕೊಟ್ಟಿರ್ತೀನಿ, ಅದಕ್ಕೆ ಹೆಸರು ಬರ್ಸಕ್ಕೆ ಹೋಗ್ತೀವಿ. ಆದರೆ ಪರಮಾತ್ಮ ಹೇಳ್ತಾರೆ, ನಿಮ್ಮಿಂದ ಹೊರಗಡೆ ಇರುವಂಥ ಯಾವ ಸಾಧನಗಳ ಅವಶ್ಯಕತೆ ನನಗಿಲ್ಲ. ನಾನು ನಿರಾಕಾರಿ, ನಿರಾಭಾರಿ, ನಿಜಾನಂದದಲ್ಲಿರುವವನು. ನನಗೆ ಯಾವುದೇ ಬಟ್ಟೆ, ವಸ್ತ್ರ, ಒಡವೆ ಏನೂ ನಿಮ್ಮದು ಬೇಕಾಗಿಲ್ಲ. ನಿಮ್ಮ ಒಳಗಡೆ ಇರತಕ್ಕಂಥ ದೇಹ ಅಭಿಮಾನವನ್ನು ನನಗೆ ಕೊಟ್ಟುಬಿಡಿ. ನಿಮ್ಮ ಒಳಗಡೆ ಇರತಕ್ಕಂಥ ವಿಕಾರ ವಾಸನೆಗಳನ್ನು ನನಗೆ ಕೊಟ್ಟುಬಿಡಿ. ನಿಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳನ್ನು ನನಗೆ ಕೊಟ್ಟುಬಿಡಿ. ಅದು ಗುಪ್ತವಾಗಿ ಕೊಟ್ಟುಬಿಡಿ. ನಾನು ಕೊಟ್ಟೀನಿ ಬಿಟ್ಟೀನಿ ಅಂತ ಹೇಳ್ಕೊಂಡು ಓಡಾಡಿದ್ರೆ ಮಾಯೆ ನಿಮ್ಮನ್ನು ಕಪಾಳಕ್ಕೆ ಒಡೆದು ಮಲಗಿಸ್ಬಿಡುತ್ತೆ. ಅದಕ್ಕೆ ಎಲ್ಲೂ ಕೂಡ
ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ಗುಪ್ತದಾನ ಮಾಡಿ ಸಾಕಷ್ಟು ಪಡೆದುಬಿಡಿ. ನಿಮ್ಮದು ನೀವೇನಾದರೂ ಸಂಪಾದನೆ ತುಂಬ ಆಗಿದೆ ಉದ್ಯೋಗ ವ್ಯಾಪಾರದಲ್ಲಿ ಅಂದರೆ ಎಷ್ಟು ಗುಪ್ತವಾಗಿರ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ವ್ಯಾಪಾರ ಮುಂದುವರಿತದೆ. ಒಂದು ವೇಳೆ ನೀವು ತೋರಿಸ್ಕೊಳ್ಳೋಕೆ ಹೋದರೆ ಜನಗಳ ಕಣ್ಣು ನಿಮ್ಮ ಒಂದು ಲಾಭದ ಮೇಲೆ ಬೀಳ್ತಾ ಇತ್ತು ಅಂದರೆ ಯಾವುದಾದ್ರೂ ರೂಪದಲ್ಲಿ ನಿಮ್ಮನ್ನು ಯುಕ್ತಿಯಿಂದ ಕೆಡುವುದಕ್ಕೆ ನೋಡ್ತಾರೆ, ಅವ್ರ ದೃಷ್ಟಿ ಬೀಳುತ್ತೆ ನಿಮಗೆ. ಹಾಗಾಗಿ ಇಲ್ಲಿ ನೀವು ಏನೇ ದಾನ ಮಾಡಿ ಎಷ್ಟು ಸಂಪಾದನೆ ಮಾಡಿಕೊಂಡಿದ್ದರೂ ಕೂಡ ಆ ಮುಗ್ಧರಾಗಿ ಎಲ್ಲವನ್ನ ತೋರಿಸ್ಕೊಳ್ಳೋಕೆ ಹೋಗಬೇಡಿ. ಮಾಯೆ ಕಾಯ್ತಾ ಇದೆ ನಿಮ್ಮನ್ನು ವಂಚಿತರನ್ನಾಗಿ ಮಾಡಲಿಕ್ಕೆ, ನಿಮ್ಮನ್ನು ಕೆಳಗೆ ಬೀಳಿಸಲಿಕ್ಕೆ. ಹಾಗಾಗಿ ನೀವು ಮುಗ್ಧತೆಯ ಜೊತೆಗೆ ಶಕ್ತಿ ಸ್ವರೂಪರಾಗಿದ್ದುಕೊಂಡು ಮಾಯೆಯನ್ನು ದೂರದಿಂದಲೇ ಕಳಿಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಯಾವಾಗ ಶಕ್ತಿವಂತರಾಗ್ತೀವಿ ಅಂದರೆ ಆತ್ಮ 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 ನಿಶ್ಚಯ. ಫಸ್ಟ್ ಡೈರೆಕ್ಟ್ ಪರಮಾತ್ಮ ಅಂತ ಹೋಗಬೇಡಿ, ಎಮೋಷ್ನಲ್ ಆಗಿ ಹೋಗಬೇಡಿ, ಮುಗ್ಧರಾಗಬೇಡಿ. ಯಾರ ಮಾಯೆಗೆ ಜಲ್ದಿ ವಶವಾಗ್ಬಿಡ್ತಾರೆ, ಮುಗ್ಧ ಆಗಿರ್ತಾರೆ ಅಂತಂದ್ರೆ ಬರೀ ಬಾಬಾ 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 ಭಕ್ತಿ ಮಾರ್ಗದ ಹಾಗೆ ಭಾವನಾತ್ಮಕವಾಗಿ ಬಾಬನ ಜೊತೆ ಸಂಬಂಧದಲ್ಲಿರ್ತಾರೆ, ಭಯದಿಂದ ಸಂಬಂಧದಲ್ಲಿರ್ತಾರೆ, ಇಲ್ಲ ಒಂದಷ್ಟು ಲಾಭದಿಂದ ಸಂಬಂಧದಲ್ಲಿರ್ತಾರೆ, ಪದವಿಯಿಂದ ಸಂಬಂಧದಲ್ಲಿರ್ತಾರೆ. ಬಿಟ್ಟರೆ ಒಳಗಡೆ ತನ್ನನ್ನು ತಾನು ಗಟ್ಟಿ ಮಾಡಿಕೊಂಡಿರೋದಿಲ್ಲ. ಗಟ್ಟಿ ಮಾಡಿಕೊಳ್ಳೋದು ಅಂದರೆ ಆತ್ಮಿಕ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಳ್ಳೋದು, ಆತ್ಮಿಕ ದೃಷ್ಟಿಯಲ್ಲಿ ಬದುಕೋದು. ಮೇ ಆತ್ಮ ಹೂँ ಆತ್ಮ ಹೂँ ಆತ್ಮ ಹೂँ ಆತ್ಮ ಹೂँ. ಹೇಗೆ ಪರಮಾತ್ಮ ಇದ್ದರೆ ನಾನು ಹಾಗೇನೇ ಇದ್ದೀನಿ ಅಂತ ನಮ್ಮನ್ನು ನಾವು ತಿಳ್ಕೊಳ್ಳೋದು. ಯಾರಿಗೆ ಆತ್ಮದ ಮೇಲೆ ನಿಶ್ಚಯ, ಆತ್ಮದ ಬಗ್ಗೆ ಕ್ಲಾರಿಟಿ, ಆತ್ಮ ದೃಢತೆ ಇರುತ್ತದೋ, ಆತ್ಮೀಯತೆ ಇರುತ್ತದೆಯೋ ಅವರು ಗಟ್ಟಿಗೊಂಡಿರ್ತಾರೆ, ಅವರ ಸಂಬಂಧವೂ ಕೂಡ ಗಟ್ಟಿಯಾಗಿರುತ್ತೆ. ಅಂಥವರಿಂದ ಮಾಯೆ ಏನೂ ಕೂಡ ಅಂಥವ್ರಿಗೆ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಆತ್ಮನಿಶ್ಚಯವನ್ನು ಪಕ್ಕ ಮಾಡಿಕೊಳ್ಳೋದ್ರಲ್ಲೇ ನಿಮ್ಮ ಗಟ್ಟಿತನ ಇದೆ. ಹಾಗಾಗಿ ಇಡೀ ದಿನ ಈ ಆತ್ಮದ ಸ್ವಮಾನವನ್ನೇ ಅಭ್ಯಾಸ ಮಾಡಿ. ಬಾಬಾ 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 ಅಂತ ಭಾಳ ಜನ ಬರೆದು ತೆಗಿತಾರೆ. ನಿಮಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ಇದು ಭಕ್ತಿ ಮಾರ್ಗದ ಸಂಪ್ರದಾಯ. ಮತ್ತೆ ನಿಮ್ಮನ್ನು ಭಕ್ತಿಯಲ್ಲಿ ಮುಳುಗಿಸಿ ಮುಗ್ಧರನ್ನಾಗಿ ನಿಮಗೇನೋ ಅರ್ಥನೇ ಆಗೋದಿಲ್ಲ ಅಂತ ಆಲ್ರೆಡಿ ಅವರು ಡಿಸೈಡ್ ಮಾಡಿ ಆಗ್ಬಿಟ್ಟಿದೆ. ಅದಕ್ಕೆ ನಿಮಗೇನೋ ಒಂದು ಸುಮ್ಮನೆ ಟ್ಯಾಕ್ಟಿಕ್ಸ್ ಭಕ್ತಿ ಮಾರ್ಗದಂಗೆ ಹೇಳ್ದಂಗೆ ನೀವೊಂದಷ್ಟು ನೀರು ಕುಡಿದು ಬಿಡ್ರಿ, ನೀವೊಂದಿಷ್ಟು ಇದನ್ನು ಮಾಡಿಬಿಡ್ರಿ, ನೀವೊಂದಷ್ಟು ಲಿಂಬೆಣ್ಣೆ ಇಟ್ಕೊಂಡ್ಬಿಡ್ರಿ, ಏನೇನೋ ಭಕ್ತಿ ಮಾರ್ಗದಲ್ಲಿ ಹೇಳಿ ಅವ್ರಿಗೇನೋ ಗೊತ್ತಾಗಲ್ಲ, ಏನೋ ಒಂದು ಹೇಳಿದರೆ ಮಾಡಿಬಿಡ್ತಾರೆ ಅನ್ನೋ ಥರದಲ್ಲಿ ಕೆಲವು ಜ್ಞಾನಿಗಳು ಅಂತ ಅನಿಸ್ಕೊಂಡವರು ಅಥವಾ ಕೆಲವರು ದೊಡ್ಡವರು ಅಂತ ಅನಿಸ್ಕೊಂಡವರು ಇವತ್ತು ಬರ್ತಕ್ಕಂಥ ಹೊಸ ಮಕ್ಕಳಿಗೆ ಏನಾದರೂ ಸ್ವಲ್ಪ ಆದರೆ ಸಾಕು, ನೀವು ನೀರು ಯೋಗ ಮಾಡಿ ಕುಡಿದು ಬಿಡಿ, ನೀವು ಬಾಬನ ಹೆಸರಲ್ಲಿ ಭೋಗ ಸ್ವೀಕಾರ ಮಾಡಿಬಿಡಿ, ಇಲ್ಲ ಬಾಬನ ಹೆಸರಲ್ಲಿ ಭೋಗ ಮಾಡಿಸಿಬಿಡಿ. ಕಷ್ಟಗಳು ಬಂದರೆ ಇದು ಮತ್ತೆ ಭಕ್ತಿ ಮಾರ್ಗದ ತಮೋಪ್ರಧಾನ ಸಂಪ್ರದಾಯ ಆಗಿಬಿಡುತ್ತೆ. ಮತ್ತು ಶಿವಬಾಬಾ ಅಂತ ಬರೆದು ಪೇಜ್ಗಳು ತುಂಬಿಸ್ತಾರೆ ಮಾತೆಯರು. ಪಾಪ ಏನು ಹೇಳಿದ್ರು ಮಾಡ್ತಾರೆ. ಭಾವನೆಗಳಿಗೆ ಬೆಲೆ ಇದೆ, ಇಲ್ಲ ಅಂತಲ್ಲ. ಆದರೆ ನೀವು ಬರೀ ಭಾವನೆಗಳಲ್ಲಿದ್ದರೆ ಭಕ್ತರಾಗಿ ಉಳ್ಕೊಂಡ್ಬಿಡ್ತೀರಿ. ದೇವತೆಗಳಾಗೋರು ನೀವು, ದೇನೇವಾಲ ಕೊಡೋರು ನೀವು, ಮತ್ತು ನೀವು ಸಾಕ್ಷಾತ್ ಜ್ಞಾನಿಗಳಾಗಬೇಕಾಗಿದೆ. ಜ್ಞಾನಿಗಳಾಗಬೇಕು ಅಂದರೆ ನೀವು ಶಿವಬಾಬನನ್ನು ಬರೆಯುವ ಮೊದಲಿಗೆ ಶಿವಬಾಬಾ ನಿಮ್ಮ ಜೊತೆನೇ ಇರ್ತಾನೆ. ನೀವು ಶಿವಬಾಬಾ ಅಂತ ಬರೆದ್ರೆ ನೀವು ಶಿವಬಾಬನ ಜೊತೆ ಜೋಡಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದಕ್ಕೆ ಕಷ್ಟಪಡಬೇಕು. ಆದರೆ ನೀವು ಆತ್ಮದ ಸ್ಮೃತಿಯಲ್ಲಿ ಬಂದ್ಬಿಟ್ರೆ ಶಿವಬಾಬನೇ ನಿಮ್ಮ ಜೊತೆ ಇರಬೇಕು ಅಂತ ಬರ್ತಾನೆ. ಇದು ನೀವು ಮಾಡಬೇಕಾಗಿರೋದು ಜ್ಞಾನಿಗಳ ಕೆಲಸ ಇದು. ಹಾಗಾಗಿ ಇವತ್ತು ನೀವು ಯಾರು ಬರೀ ಬಾಬಾ 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 ಅಂತ ಇದ್ದೀರೋ, ಬಾಬಾ ನಮ್ಮ ಜೊತೆ ಯಾವಾಗಲೂ ಇದ್ದಾರೆ, ಅವರೇ ಬಂದಿದ್ದಾರೆ ನಮಗೋಸ್ಕರ, ಅವರೇ ಜ್ಞಾನ ಕೊಟ್ಟಿದ್ದಾರೆ. ಆದರೆ ಅದನ್ನು ಬಿಟ್ಟು ನಾನು ಶರೀರ ಅಲ್ಲ ಆತ್ಮ ಅನ್ನುವ ಕ್ಲಾರಿಟಿ, ಮೇ ಆತ್ಮ ಹೂँ ಮೇ ಆತ್ಮ ಹೂँ ಮೇ ಆತ್ಮ ಹೂँ ಮೇ ಆತ್ಮ ಹೂँ ಮೇ ಆತ್ಮ ಹೂँ. ಅಣ್ಣವರೇ ಸ್ವಮಾನಗಳ ಅಭ್ಯಾಸ ಮಾಡ್ತೀವಿ ಅಣ್ಣವರೇ. ನಾವು 20 ಥರದ ಸ್ವಮಾನ ಮಾಡುವ ಅವಶ್ಯಕತೆ ಇಲ್ಲ. ನೀವು ಆತ್ಮ ಅಂದರೆ ಆತ್ಮ ಅಂದ್ಕೊಂಡಾಗಲೇ ನಿಮಗೆ ಅಲ್ಲಿ ಪವಿತ್ರತೆ ಇದೆ, ಅಲ್ಲಿ ಶಾಂತಿ ಇದೆ, ಅಲ್ಲಿ ಸುಖ ಇದೆ, ಅಲ್ಲಿ ಶಕ್ತಿ ಇದೆ, ಅಲ್ಲಿ ಆನಂದ ಇದೆ, ಅಲ್ಲಿ ಜ್ಞಾನ ಇದೆ ಅಂತ ಗೊತ್ತಾಗಿರ್ಬೇಕು ನಿಮಗೆ. ಮತ್ತು ನಾನು ಪವಿತ್ರ ಆತ್ಮ ಅಂತಂದ್ರೆ ಆತ್ಮನ ಪವಿತ್ರನ ಬೇರೆ ಮಾಡಬೇಡಿ. ಸೂರ್ಯ ಅಂತಂದರೆ ಕಿರಣ ಇರುವ ಸೂರ್ಯ, ಬೆಳಕಿರುವ ಸೂರ್ಯ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಬೆಳಕು ಕಿರಣ ಇರೋದಕ್ಕೆ ಅದು ಸೂರ್ಯ. ಹೇಗೋ ಹಾಗೆ ನಮ್ಮಲ್ಲಿ ಸದ್ಗುಣಗಳು ಇರೋದಕ್ಕೇ ಆತ್ಮ. ಅದಕ್ಕೆ ನೀವು ಒಂದು ಸಲ ಈ ತಿಳುವಳಿಕೆಯಲ್ಲಿ ಬಂದುಬಿಡಿ, ಒಂದು ಸಲ ಈ ಪ್ರಜ್ಞೆಯಲ್ಲಿ ಬಂದುಬಿಡಿ. ಒಂದು ಸಲ ನೀವು ಆತ್ಮ ಅನ್ಕೊಂಡಾಗ ಈ ಪ್ರಜ್ಞೆ ಇಲ್ಲದೆ ಆತ್ಮ ಅನ್ಕೊಂಡ್ರೆ ಅದು ಜಪ ಆಗುತ್ತೆ, ಅದರಿಂದ ಯಾವ ಪ್ರಯೋಜನ ಇಲ್ಲ, ಅದೊಂದು ಹೆಸರಾಗತ್ತೆ ಅಷ್ಟೆ. ಆದರೆ ಆತ್ಮ ಅಂದರೆ ಅದೊಂದು ಚೈತನ್ಯ, ಅದೊಂದು ಆನಂದ, ಅದೊಂದು ಪವಿತ್ರ ಶಕ್ತಿ, ಅದೊಂದು ಶಾಂತಿಯ ಶಕ್ತಿ ಅಂತ ನಿಮಗೆ ಅರ್ಥ ಮಾಡಿಕೊಂಡು ಒಂದು ನಿಮಿಷ ಆ ಸ್ಮೃತಿಯಲ್ಲಿದ್ದು ನೀವು ಆತ್ಮ ಅಂದ್ರೇ ಈ ಎಲ್ಲ 7 ಗುಣಗಳ ಸ್ವರೂಪದಲ್ಲೇ ಅನುಭವ ಇದ್ದಂಗೆ. ಒಂದೊಂದು ಥರ ಒಂದೊಂದು ಮಾಡ್ತೀನಿ ಅಂತ ಒಂದೊಂದು ಬರ್ಕೊಂಡು ಮತ್ತೆ ಡಿವೇರ್ಟ್ ಮಾಡ್ಕೊಳ್ಬೇಡಿ.
ಆತ್ಮನಿಶ್ಚಯ ಆಗೋದಿಲ್ಲ. ಅದು ಮತ್ತೆ ಸಮಾನಗಳು ಬೇರೆ ಬೇರೆ ಎಳ್ಕೊಂಡು ಹೋಗ್ಬಿಡುತ್ತೆ. ಆ ರೀತಿ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಕೂತ್ಕೊಂಡು ನಿಮ್ಮನ್ನು ಆತ್ಮ 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 ಅಂದ್ರೆ ಅಲ್ಲಿ ಶಾಂತಿ, ಪವಿತ್ರತೆ, ಸುಖ, ಆನಂದ, ಇದನ್ನು ಸಪ್ರೇಟ್ ಮಾಡಕ್ಕೆ ಹೋಗ್ಬೇಡಿ. ಸಮಾನದ ಹೆಸರಲ್ಲಿ ಹೊಸಬರಿಗೆ ಏನೂ ಗೊತ್ತಾಗೋದಿಲ್ಲ, ಹಿಂಗೆ ಅನ್ಕೊಳ್ಳಿ ಅಂತ ಅಷ್ಟೇ. ನಿಮ್ಮ ಆತ್ಮನನ್ನು ನೀವು ಪವಿತ್ರ ಅಂತ ಎಲ್ಲಿ ತನಕ ಅನ್ಕೊಳ್ಳೋದಿಲ್ವೋ, ನೀವು ಎಷ್ಟು ಸಲ ಬರೋದು ಏನು ಮಾಡ್ತೀರಿ? ನಿಮ್ಮನ್ನು ನೀವು ನೀಚ, ನಿಮ್ಮನ್ನು ನೀವು ಪಾಪಿ, ನಿಮ್ಮನ್ನು ನೀವು ಬಲಹೀನರು ಅಂತ ತಿಳ್ಕೊಂಡು, ನೀವಿನ್ನು ಭಿಕ್ಷುಕರ ಥರ ಬೇಡವರು ಅಂತ ತಿಳ್ಕೊಂಡು, ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಬಾಬನ ಮುಂದೆ ಹೋಗಿ ಹಳ್ತಾ ಕೂಡೋರು, ನೀವು ಪವಿತ್ರ ಆತ್ಮ ಅಂತ ಎಷ್ಟು ಸಲ ಬರೆದ್ರೆ ಏನಾಗೋದಿದೆ? ಶಕ್ತಿ ಸ್ವರೂಪ ಆತ್ಮ ಅಂತ ಎಷ್ಟು ಸಲ ಬರೆದ್ರೆ ಏನಾಗೋದಿದೆ? ಬರಿಬೇಕಾಗಿರೋದಲ್ಲ ಇದು, ತಿಳಿಬೇಕಾಗಿರೋದು, ಉಳಿಬೇಕಾಗಿರೋದು, ಅರಿಬೇಕಾಗಿರೋದು. ಹಾಗಾಗಿ ಮತ್ತೆ ಮತ್ತೆ ನಾನು ಯಾಕೆ ಆತ್ಮದಿಷ್ಟು ಕ್ಲಾರಿಟಿ ಕೊಡ್ತೀನಿ ಅಂದರೆ, ನೀವು ಮುಗ್ಧರಿದ್ದೀರಿ, ಏನು ಹೇಳಿದ್ರು ಮಾಡಬಿಡ್ತೀರಿ. ಆದರೆ ಮಾಡುವ ವಿಧಾನ ಸರಿ ಇಲ್ಲ ಅಂದರೆ ನೀವು ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಭಾವನೆಗಳಿಗೆ ಬೆಲೆ ಇದ್ದೇ ಇರುತ್ತೆ, ಆದರೆ ಇದು ಭಾವನೆಗಳ ಆಟ ಅಲ್ಲ. ಮಾಯ ಜೊತೆ ಯುದ್ಧ ಮಾಡಬೇಕಾಗಿದೆ ನಾವು. ಅದಕ್ಕೆ ನೀವು ಪರಿಪಕ್ವ ಆಗಬೇಕು, ನೀವು ಗಟ್ಟಿ ಆಗಬೇಕು ಅಂತಲೇ ನಾನು ಇಷ್ಟು ಆತ್ಮದ ಬಗ್ಗೆ ಒತ್ತಿ ಹೇಳ್ತೀನಿ. ಅದಕ್ಕೆ ಬಾಬಾರವ್ರನ್ನ ನೀವು ಜೊತೆ ಇಟ್ಕೊಳ್ಳೋದು ಬೇಕಿಲ್ಲ, ನಿಮ್ಮ ಜೊತೆನೇ ಬಾಬಾ ಓಡಿ ಬರ್ತಾರೆ. ಯಾರಿಗೆ ಅಂತಂದರೆ, ಯಾರು ಆತ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಆತ್ಮದ ಸ್ಮೃತಿಯಲ್ಲಿದ್ದಾರೆ. ನೀವು ಬರೀ ಆತ್ಮ ಅನ್ಕೊಂಡ್ರೆ ಇಷ್ಟೆಲ್ಲ ಇರಬೇಕು. ಇದ್ರ ಜೊತೆಗೆ ಪರಮಾತ್ಮ, ಪರಮಧಾಮ, ಆತ್ಮವನ್ನು ಬಿಟ್ಟು ಅವರಿಲ್ಲ, ಅವರನ್ನು ಬಿಟ್ಟು ಆತ್ಮ ಇಲ್ಲ. ಹಾಗಾಗಿ ಬರೀ ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊತ ಬನ್ನಿ. ನೀವು ಶಕ್ತಿ ಸ್ವರೂಪರಾಗಲಿಲ್ಲ ಅಂದ್ರೆ ಕೇಳಿ, ಮಾಯೆ ನಿಮ್ಮ ಹತ್ರ ಸುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಾಬಾರವ್ರನ್ನ ನೆನಪು ಮಾಡಬೇಕು ಅಂತ ನಿಮಗೆ ಅವಶ್ಯಕತೆನೇ ಬೀಳೋದಿಲ್ಲ. ಬಾಬಾರವ್ರನ್ನ ಜೊತೆಗೆ ಇಟ್ಕೋಬೇಕು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೇ ಬಾಬಾ ಇರಲಿಕ್ಕೆ ಓಡಿ ಬರ್ತಾರೆ. ಅಂತ ಮಕ್ಕಳು ಬೇಕು ಅಂತ ಪ್ರಕೃತಿ ಕಾಯ್ತಾ ಇದೆ, ಪರಮಾತ್ಮ ಕಾಯ್ತಾ ಇದ್ದಾರೆ. ನೀವು ಆತ್ಮ ಅಭಿಮಾನದಲ್ಲಿ ಬನ್ನಿ ಅಂತ. ಅದಕ್ಕೆ ಪ್ರತಿ ಸಲ ಬಾಬಾ ಹೇಳ್ತಾರೆ, ಅಪನೆ ಕೋ ಆತ್ಮ ಸಮझो ಬಚ್ಚೆ, ಅಪನೆ ಕೋ ಆತ್ಮ ಸಮझो ಮುझे ಬಾಬಾ. ಅಂದರೆ ಆತ್ಮನಿಶ್ಚಯ ಆಗೋವರೆಗೂ ತಂದೆ ಮೇಲೆ ಒಂದಷ್ಟು ನೆನಪಾದರೂ, ಈ ನೆಪದಲ್ಲಾದರೂ ಒಂದಷ್ಟು ನನ್ನನ್ನು ನೆನಪು ಮಾಡಲಿ ಅಂತ. ಯಾಕಂದರೆ ಅವರಿಗೆ ತಮ್ಮನ ನೆನಪು ಮಾಡಿಸ್ಕೊಳ್ಬೇಕು, ತಮ್ಮ ಮಹಿಮೆ ಮಾಡಿಸ್ಕೊಳ್ಬೇಕಂತ ಉದ್ದೇಶ ಅಲ್ಲ. ನಮ್ಮ ಮೇಲೆ ನಿಶ್ಚಯ ಬರೋಕ್ಕೆ ಒಂದಷ್ಟು ಸಮಯ ಇಳಿಸುತ್ತೆ, ಅಲ್ಲಿಯ ತನಕ ಬಾಬಾ ಬಾಬಾ ಅಂತ ಅನ್ಲಿ ಅಂತ. ಆದರೆ ಈಗ ಸಮಯ ಅಂತಿಮ ಸಮಯಕ್ಕೆ ಬಂದಾಗಿದೆ. ಇನ್ನೂ ನಾವು ಆತ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಬರೀ ಬಾಬಾ ಅಂತೀವಿ ಅಂದರೆ ಎಮೋಷ್ನಲ್ ಡ್ರಾಮಾ ಇನ್ನು ಮುಂದೆ ನಡೆಯೋದಿಲ್ಲ. ಹಾಗಾಗಿ ಮಾಯಿಗೆ ಬಲಿಯಾಗಿ ಬಿಡ್ತೀವಿ, ಹಸಿಯಾಗಿ ತಿಂದು ಬಿಡುತ್ತೆ ನಮ್ಮನ್ನು. ಅದಕ್ಕೆ ನಾವು ಆತ್ಮದ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ. ಬೇಕಾದ್ದು ಬರಲಿ, ಅದು ಮೆಟ್ಟಿ ನಿಲ್ಲುವ ತಾಕತ್ತು ನಿಮಗೆ ಬರುತ್ತೆ. ಹಾಗಾಗಿ ಇನ್ನು ಮುಂದೆ ನೀವು ಬರೆಯೋದೇ ಇದ್ದರೆ 108 ಸಮಾನಗಳಲ್ಲಿ ಡೈವರ್ಟ್ ಮಾಡಿಕೊಂಡು, ನಿನಗೆ ಯಾವುದು ಅಂತ ನಿನಗೆ ಗೊತ್ತಲ್ಲ, ನಾನು ಶಕ್ತಿನೋ, ನಾನು ಪವಿತ್ರನೋ, ನಾನು ಆನಂದನೋ, ಏನೂ ಗೊತ್ತಾಗೋದಿಲ್ಲ. ಯಾಕೆ ಹಂಗೆ ಮಾಡ್ಕೋತೀರಿ? ಒಂದೇ ಮಾಡಬೇಕಾಗಿರೋದು ಪಾಠ, ಆತ್ಮ ಆತ್ಮ ಆತ್ಮ. ಬ್ರಹ್ಮ ಬಾಬಾ ಮಾಡಿದ್ರೇನು ಸಮಾನ ಅಭ್ಯಾಸ? ಬ್ರಹ್ಮ ಬಾಬಾ ಮಾಡಿದ್ರೇನು ಪಂಚಸ್ವರೂಪ ಅಭ್ಯಾಸ? ಒಂದೇ ಅವರು. ಮೇ ಆತ್ಮ ಹೋ, ಮೇ ಆತ್ಮ ಹೋ, ಮೇ ಆತ್ಮ ಹೋ, ಮೇ ಆತ್ಮ ಹೋ. ಇದು ದಾದಿಯರು ಸಣ್ಣವರಿದ್ದಾಗ ಇದು ಅರ್ಥ ಆಗಿಲ್ಲ ಅಂತ ಬಾಬಾ ಕೈ ಯಾದಕರು ಅಂತ ಹೇಳಿದರು. ಆದರೆ ಮಮ್ಮ ಬಾಬಾ ಸದಾ ಆತ್ಮಿಕ ಸ್ಮೃತಿಯಲ್ಲಿದ್ದು, ಪರಮಧಾಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಆತ್ಮಿಕ ಸ್ಮೃತಿ, ನಿರಾಕಾರ ಸ್ಮೃತಿಯಲ್ಲೇ ಇದ್ದರವರು. ಇವೆಲ್ಲ ವಿಸ್ತಾರದಲ್ಲಿ ಹೋಗಲಿಲ್ಲ. ಆತ್ಮನಿಶ್ಚಯ, ಆತ್ಮಿಕ ಸ್ಮೃತಿ ಅಭ್ಯಾಸವನ್ನೇ ಮಾಡ್ತಾ ಇದ್ರು. ಹಾಗೆ ನಾವು ಕೂಡ ಈ ಸತ್ಯವನ್ನು, ಯಥಾರ್ಥವನ್ನು ತಿಳಿದುಕೊಳ್ಳೋಣ. ನಾವು ಪ್ರಬುದ್ಧರಾಗೋಣ. ಎಷ್ಟು ವರ್ಷ ಆದರೂ ಕೂಡ ಹಿಂಗೆ ಬಂದಿದ್ದೀವಿ, ಹಿಂಗೆ ಹೋಗಬಾರ್ದು. ಚೇಂಜ್ ಆಗಬೇಕು. ನಾನು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು. ಆತ್ಮಿಕ ಸುಖವನ್ನು ಅನುಭವ ಮಾಡಬೇಕು. ಮಾಯವನ್ನು ಮೆಟ್ಟಿ ನಿಲ್ಲಬೇಕು. ತಂದೆಯೇ ನನ್ನ ಜೊತೆಯಲ್ಲಿರುವಂಗೆ ಆಗಬೇಕು. ಅಂದರೆ ಇದು ಒಂದೇ ದಾರಿ, ಆತ್ಮನಿಶ್ಚಯ, ಆತ್ಮಿಕ ಅಭ್ಯಾಸ. ಅದಕ್ಕೆ ಮೇ ಆತ್ಮ ಹೂँ, ಆತ್ಮ ಹೂँ, ಆತ್ಮ ಹೂँ. ನಾನು ಆತ್ಮ ಇದ್ದೇನೆ, ನಾನು ಆತ್ಮ ಇದ್ದೇನೆ ಅನ್ನೋದು ಬಿಟ್ಬಿಡಿ. ಆತ್ಮ ಅಷ್ಟೇ, ನೀವೇ ಅಲ್ವಾ ಆತ್ಮ, ಇನ್ನೇನಿದೆ ನಾನು ಅಂತ ಹೇಳ್ಕೊಳ್ಳೋದು. ಅದಕ್ಕೆ ಅದನ್ನು ಉದ್ದ ಆಗುತ್ತೆ, ಬೇಕಾಗಿಲ್ಲ. ಆತ್ಮ 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 ಅಂದ್ರೆ ಇಷ್ಟು ನೆನಪಾಗ್ಬಿಡ್ಬೇಕು, ಇಲ್ಲಿ ಬರಬೇಕು ಮನಸ್ಸು. ಆತ್ಮ ಅಂದ ತಕ್ಷಣ ಇಲ್ಲೊಂದು ಟಿಕ್ 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 ಸ್ಮೃತಿ ಹೊಡೆದಂಗೆ ಆಗಬೇಕು ನಮಗೆ. ಆ ರೀತಿಯಾಗಿ ಆತ್ಮಿಕ ಅಭ್ಯಾಸವನ್ನು ಮಾಡಿ ಪ್ರಬುದ್ಧರಾಗಿ, ತಂದೆಯ ತಕ್ಕ ಮಕ್ಕಳಾಗಿ, ತಂದೆಯೇ ನಮ್ಮ ಜೊತೆ ಇರುವಂಥ ಒಂದು ಪ್ರೀತಿಯನ್ನು ನಾವು ಅವರಿಗೆ ಕೊಡಬೇಕು. ಮಾಯೆಗೆ ನಾವು ಬಲಿಹಾರಿ ಆಗದೆ ಅಂತಿಮ ಸಮಯದಲ್ಲಿ ಎಲ್ಲವನ್ನು ಕೂಡ ಸಫಲ ಮಾಡಿಕೊಳ್ಬೇಕಾಗಿದೆ. ಆದರೆ ಸಫಲ ಮಾಡಿಕೊಳ್ಬೇಕು ಅನ್ನುವಂಥ ಇಚ್ಛೆ ಇದೆ, ಅದರ ವಿಧಿ ಸರಿಯಾಗಿಲ್ಲ ಅಂದರೆ ಸಿದ್ಧಿಸುವುದಿಲ್ಲ. ಹಾಗಾಗಿ ಈ ವಿಧಿಯ ಮುಖಾಂತರ ನಾವೆಲ್ಲರೂ ಕೂಡ ಗಟ್ಟಿಮುಟ್ಟಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚ. ಓಂ ಶಾಂತಿ.